यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ. ಯಾಕಂದ್ರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ಅವರು ಹೇಳದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನೆ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ರು. ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಬಹಳ ವಿಚಿತ್ರ ಹೇಳಿಕೆಗಳು. ಇವತ್ತು ಯಾರು ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ. ಇವತ್ತು ಏನು ಹೇಳ್ತಾರಂದ್ರೆ, ನಂದು ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ ಹಿಂಗೆ ಹೇಳಿದ್ದಿಲ್ಲ, ನಾನು ಬರೇ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ, ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ. ನೀವು ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತು MLA ಆಗಿ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೆ ಏನಾಗ್ತಂದ್ರೆ, ಈಗಾಗಲೇ ಶಿವಾನಂದ ಪಾಟೀಲ್ ಅವ್ರು ಹೇಳಿದ ಹಾಗೆ ಇವರೊಬ್ಬ ಮೋಸಗಾರ. ಯಾಕಂದ್ರೆ ಇವ್ರು ರಾಜೀನಾಮೆ ಕೊಟ್ಟ ನಂತರ ಕೊಟ್ಟಿಲ್ಲ ಅಂದ್ರೆ ಹೆಂಗಂತೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದರಾಗ ಇವ್ರ ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರು ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕಾಗಿ ಇವತ್ತು ಈಗ ಮುಂದೆ ಏನಾಗ್ತದಂದ್ರೆ, ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿಂತರ ಶಿವಾನಂದ ಪಾಟೀಲ್ ಅವರು ಇವ್ರು ಮತ್ತೇನು ಹೇಳ್ತಾರಂದ್ರೆ, ನನ್ನ ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ, ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳೋರು ಇವ್ರು. ಮುಂದೆ ಏನ್ ಮಾಡ್ತಾರಂದ್ರ, ಈಗ ಇದು ಹಿಂಗೆ ಹೇಳಕತ್ತಾರ, ಮುಂದೆ ಸ್ಪರ್ಧೆಗೆ ಜೇರ್ಕಂತ ಶಿವಾನಂದ ಪಾಟೀಲ್ ಹೇಳಿದ್ರ ನಾ ಬರೇ ಅಲ್ಲಿ ಬಂದು ಸೋಲಿಸ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾ ಸ್ಟಾರ್ ಪ್ರಚಾರಕ್ಕೆ ಇದೀನಿ, ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ರು ನಿಂದಿಸಿ ಏನ್ರ ಹೇಳಿ ಮತ್ತೆ ನಾ ಎಲ್ಲಿ ಹಂಗೆ ಹೇಳಿದ್ದೆ, ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಿಸ್ತೀನಿ ಅಂತ ಹೇಳಿದ್ದಿಲ್ಲ, ಬರೀ ಸೋಲಿಸ್ತೀನಿ ಅಂತ ಅಷ್ಟೇ ಹೇಳಿದ್ದೆ. ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ, ರಾಜ್ಯ ಜನತೆಗೆ ಗೊತ್ತಾಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುವುದೇನೆಂದ್ರೆ, ತಮಗೇನಾದ್ರೂ ನೈತಿಕತೆ ಇದ್ರೆ ತಾವು ನಿಜವಾಗಿ ತಮ್ಮ ಅಪ್ಪಗೆ ಹುಟ್ಟಿದ್ರೆ, ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನೇನು ಹುಚ್ಚುಚ್ಚರಾಗಿ ಏನಾದ್ರೂ ಮಾತಾಡ್ಕೊತು ಮಾಧ್ಯಮ ಮುಂದೆ ನಿಂತು ಏನಾದ್ರೂ ಹೇಳೋದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರಿದು ಇವತ್ತು ಏನು ಸ್ಪರ್ಧೆಗೆ ಇಳ್ಳಾರ್ದೆ ರಾಜೀನಾಮೆ ಕೊಳ್ಳಾರ್ದೆ ಏನು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು. ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಕತ್ತೀವಿ ಅಂದ್ರೆ, ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತು ಏನಾದ್ರೆ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದೀವಿ ಇವತ್ತು ಅವ್ರಿಗೆ. ಅದು ಏನು ಗಿಫ್ಟ್ ಅಂದ್ರೆ, ಒಂದು ಇಲ್ಕಲ್ಲ ಸೀರೆ. ಇಲ್ಕಲ್ಲ ಸೀರೆ ಮತ್ತು ಬಳೆ. ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ. ಇದು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ, ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ತಾವು ನೋಡ್ಲಾಕತ್ತೀರಿ, ನಮ್ಮ ಮಿಲಿಟರಿಯಲ್ಲಿ ಮುಖ್ಯ ಅವರು ಇಬ್ರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾರಿ ಮುನಿರಿದ್ರೆ ಏನು ಹೇಳ್ತವಲ್ಲ, ಎಮ್ಮಾರಿ ಅಂತ ಹೇಳಿ ಇದು ಅದಕ್ಕಾಗಿ ಇದುವರೆ ಹುಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರ ರಾಜೀನಾಮೆ ಕೊಡ್ತಾರ ಅಂತ ಹೇಳಿ ನಮ್ದೊಂದು ಇದರಿಂದ ಧೈರ್ಯ ಬರ್ತಾರೆ.
ಏನು ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ. ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆಗೆ ಇಳಿತಾರ ಅಂತ ಹೇಳಿ ನಮಗೊಂದು ಅವ್ರ ಇದುವರೆ ಧರಿಸಿದ ಮೇಲೆ ಅವ್ರಿಗೆ ಧೈರ್ಯ ಬರ್ತದೆ. ಧೈರ್ಯ ಬರ್ತಾನೆ ಅಂತ ಹೇಳಿ ವಿಚಾರ ಈ ವಿಚಾರದಿಂದ ಕೊಳ್ಳಾಗತ್ತೀವಿ ಅಷ್ಟೇ. ನಾರಿಯರ ಸ್ಫೂರ್ತಿ ಅವ್ರದ್ದು ಇದು ಧರಿಸಿದ ಮೇಲೆ ಅವ್ರಿಗೆ ಧೈರ್ಯ ಬರ್ತದೆ. ಕಳಿಸ್ಲಾಗತ್ತೆ ಇದು ಕೊರಿಯರ್ಕ ಪ್ರದರ್ಶನ ಅಲ್ಲ ಇದು. ಅವ್ರ ಇದಕ್ಕೆ ಅಲ್ಲಿ ಕಳಿಸ್ತೇವೆ ಅವ್ರಿಗೆ. ನಿಮಗೆ ತೋರಿಸಿ ಕಳಿಸ್ಬೇಕು. ಪಾರ್ಸಲ್ ಏನ್ ಮಾಡ್ತಾ ಇದ್ದೀವಲ್ರಿ ನಮ್ಮ ದೇಶದ ಮಿಲಿಟರಿ ಕಾರ್ಯಾಚರಣೆಗೇನು ಎದುರಿಗೆ ನಿಂತಾರಲ್ಲ ಇಬ್ರು ಸಹೋದರಿಯರು, ಅವ್ರ ತರ ಆ ಪ್ರೇರಣೆ ಧೈರ್ಯ ಬರಲಿ ಅಂತ ಪ್ರೇರಣೆ, ಇದರಿಂದ ಅವ್ರಿಗೆ ಪ್ರೇರಣೆ ಬರ್ತದೇನೋ ನೀವು ಧರಿಸಿದ ಮೇಲೆ ಅವ್ರಿಗೆ. ಮತ್ತೆ ಇನ್ನೊಂದು ಸ್ವಲ್ಪ ಇದು ಕ್ಲಿಯರ್ ಮಾಡ್ತೀನಿ. ವಿಶೇಷತೆ ಏನಂತಿದ್ರಲ್ಲ ಅಂದ್ರೆ ಇಲ್ಕಲ್ ಸೀರೆ ಅದ ಇದ್ರಾಗ. ನಾವು ಯಾವ್ದು ಸಾಮಾನ್ಯ ಬಿಜಾಪುರ ಮಾರ್ಕೆಟ್ ಅಲ್ಲಿ ಸೇರುವಂತದ್ದು ಬೇರೆ ಜನರಲ್ ಕಂಪನಿದ ಸೀರೆ ತಗೊಂಡಿಲ್ಲ. ಇಲ್ಕಲ್ ಸೀರೆ ಯಾಕಂದ್ರ ಇದು ಮಾನ್ಯ ಕಾಶ್ಯಪ್ಪನವ್ರ ಶಾಸಕರ ಕ್ಷೇತ್ರದಲ್ಲಿ ತಯಾರಾಗ್ತದ. ಅದಕ್ಕೆ ಇದು ಸವಾಲ್ ಏನದ, ಇಲ್ಕಲ್ದಿಂದ ಒಂದು ಸವಾಲ್ ಇದೆ ಇದು ಏನ. ಮತ್ತು ಬಳಿ ಏನದ ಇದು ಬಸನ್ ಬಾಗೇವಾಡಿ ತಿಳ್ಕೊರಿ ಏನ ಇತ್ತಲ್ಲ. ಅದಕ್ಕೆ ಇಲ್ಕಲ್ ಸೀರೆ ತಗೊಂಡಿದ್ದು ಉದ್ದೇಶ ಇದೆ ಮೇನ್ ಹೇಳ್ಬೇಕಂತ. ನೋಡ್ರಿ ಮತ್ ಅಲ್ಲಲ್ಲ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರಿದ್ದಾರೆ ನಾವು. ಮತ್ತ ಅವ್ರೇನದ ಅವ್ರೆಲ್ಲಾ ಮುತ್ಸದ್ದಿ ಒಳ್ಳೆಯ ಇದೇ ರಾಜಕಾರಣಿಗಳು ಅವ್ರು ಏನ. ಇವ್ರಾಗ ಚಿಲ್ಲರ್ ರಾಜಕಾರಣಿ ಅಲ್ಲ ಅವ್ರು. ಇಂತ ಇದ್ರಾಗ ಎಲ್ಲ ಇಳಿಯುದಿಲ್ಲ. ಅದಕ್ಕೇನದ ನಾವು ಅವರು ಅನ್ಯಾಯಿಗಳು ಅದೇವ, ಅವ್ರ ಫಾಲೋವರ್ಸ್ ಅದೇವ, ಪಕ್ಷದ ಕಾರ್ಯಕರ್ತರು ಅದೇವ. ಮತ್ತ ಈ ರೀತಿ ಒಬ್ಬ ನಮ್ಮ ನಾಯಕರುಗಳಿಗೆ ಈ ರೀತಿ ಏನಾದ್ರು ಹುಚ್ಚಿಸ್ದಂಗ ಈ ರೀತಿ ಚಟುವಟಿಕೆ ಈ ರೀತಿ ಮಾಡಿದ್ರಿಂದ ನಾವು ಕೂಡ ನಮ್ದು ಕರ್ತವ್ಯ ಐತಿ ಅವ್ರಿಗೆ ತಕ್ಕ ಉತ್ತರ ಕೊಡುವುದು. ರಾಜೀನಾಮೆ ಕೊಟ್ಟು ಕ್ಷೇತ್ರ ತೆರವು ಮಾಡಿ ನಿನ್ನೆ ಬೆಂಗಳೂರಿನಲ್ಲಿ ಮಾತಾಡಿದ್ರು. ಇವರು ತೆರವು ಮಾಡ್ಬೇಕಲ್ಲ, ಅದ್ರ ಅರ್ಥ ಏನು? ಇಕ್ವಲ್ ಇಬ್ರು ಸ್ಪರ್ಧೆ ಮಾಡ್ಬೇಕಂದ್ರೆ ಇಬ್ರು ತೆರವು ಮಾಡ್ಬೇಕು. ತೆರವು ಮಾಡಿದ್ಮೇಲೆ ಶಿವನಪಳ್ಳಿ ಏನ್ ಹೇಳ್ಯಾರ, ಬೇಕಾದ್ರೆ ಬಿಜಾಪುರದಾಗೆ ನಿಂದಿರ್ತೀನಿ ಅಂತ ಹೇಳ್ಯಾರ. ಬಾಗೇವಾಡಿಗೆ ಬಂದು ನಿಂದ್ರ ಅಂತ ಹೇಳ್ತಾ ಇಲ್ಲ, ಬಾಗೇವಾಡಿಗೆ ನಿಂದಿರ್ತೀನಿ ಅಂತ ಹೇಳ್ತಾ ಇಲ್ಲ ಅವರು. ಬಿಜಾಪುರಕ್ಕೆ ನಿಂತು ನೀನು ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್. ಒಂದು ಆ ನಂತರ ಏನ್ ಹೇಳಿದಾರಂದ್ರ ಬ್ಲಾಂಕ್ ಲೆಟರ್ ಮೇಲೆ ಸಹಿ ಮಾಡಿ ಕೊಡ್ತೀನಿ, ತಗೊಂಡೋಗಿ ಕೊಡು ಪತ್ರಕರ್ತರಿಗೆ ಹೇಳಿದಾರ ಅವ್ರು. ಆಮೇಲೆ ಸ್ಪೀಕರ್ ಇದ್ರಿಗೆ ಬಂದು ಕೂಡ್ತೀನಿ ನಾನು, ಮೊದಲು ನಂದೇ ಆಕ್ಸೆಪ್ಟ್ ಆಗಲಿ ಆಮೇಲೆ ಅವ್ರದ್ದು ಆಕ್ಸೆಪ್ಟ್ ಆಗಲಿ ಅಂತ ಹೇಳಿದಾರ. ಇವ್ರಿಗೂ ಕರೆದಾರ ಸ್ಪೀಕರ್ ಹತ್ರ, ಅವರು ಬರ್ತೀನಿ ಅಂತ ಹೇಳ್ಯಾರ. ಅಲ್ಲೇ ಇವ್ರು ಮೊದಲು ರಾಜೀನಾಮೆ ಕೊಡ್ತಾರ, ಅದು ಹೆಂಗ ಕಾನೂನುಬದ್ಧವಾಗಿ. ಇವರು ಕಾನೂನುಬದ್ಧವಾಗಿ ಕೊಟ್ಟು ಇಬ್ಬರದು ಎಕ್ಸೆಪ್ಟ್ ಆಗಲಿ, ಇಬ್ರು ರಾಜೀನಾಮೆ ಕೊಡೋನು, ಬಿಜಾಪುರಕ್ಕೆ ಬೇಕಾದ್ರೆ ನಿಲ್ತೀನಿ ಅಂತ ಹೇಳಿದಾರ. ಎಲ್ಲ ರೀತಿ ಈಗ ಶಿವಾನಂದ ಪಾಟೀಲ್ ಪುತ್ರನು ಹೇಳಿದ್ರು, ಅಂದ್ರೆ ಒಟ್ಟಿಗೆ ಕೊಡೋಣ, ಮೊದಲು ನಮ್ದು ಸ್ವೀಕಾರ ಆಗ್ಲಿ ಆಮೇಲೆ ನೋಡ್ರಿ ಅವ್ರದ್ದು ಮಾಡಿಲ್ಲ ಅಂದ್ರೆ ಅವ್ರೇನು ಮೊದಲು ನಾನು ಏನ್ ಹೇಳಿದ್ದೆ ಅದೇ ಕಂಡೀಷನ್ ಪಾಲನೆ ಆಗಲಿ. ಇದು ಬೆನ್ನು ತೋರಿಸಿ ಓಡುವುದ್ರಿ, ಓಡುದು ಇದು ಹಿಟ್ ಅಂಡ್ ರನ್ ಕೇಸ್. ಅವ್ರದ್ದು ಮೊದ್ಲಿಂದ ಅವ್ರದ್ದು ಜಾಯಮಾನ್ಯ ಅದ, ಬರೀ ಹಿಟ್ ಅಂಡ್ ರನ್ ಕೆಲಸ. ಏನ ಹಿಟ್ ಅಂಡ್ ರನ್ ಅನ್ನೋದು ಅವ್ರದೊಂದು ಹೆಸರೇ ಇಡ್ಬೇಕಾಗದ. ಯತ್ನಾಳ್ ಅವ್ರ ಹೆಸರ ಉರ್ಫ್ ಹಿಟ್ ಅಂಡ್ ರನ್ ಇಡ್ಬೇಕಾಗದ. ಈಗ ಮತ್ತೊಂದು ಹೆಸರು ಅಂದ್ರೆ ಎಷ್ಟರ ಹೆಸರು ಇಡ್ಬೇಕಾಗ ನಮಗೆ ಇದು ಆಗ್ಲಾಗ್ತಿಲ್ಲ. ಮತ್ ಹಿಟ್ ಅಂಡ್ ರನ್ ಯತ್ನಾಳ್ ಎಲ್ಲಿ ಬೇಕು ಕುತ್ಕೊಂಡ್ ನೋಡ್ರಿ ನೀವು, ಎಲ್ಲಿ ಬೇಕಾದ್ರೆ ಹೊಳ್ಳಿ ಅದು ಏನ್ ಹೇಳ್ಕೊಳ್ಳಿ ಮತ್ತೆ ಹೊಳ್ಳಿ ಅದ ಆ ಕಡೆ ನೋಡೋದಲ್ಲ, ಹಿಂಗ್ ಮತ್ತ ಹಂಗೆ ಏನ್ ಹೇಳ್ಕೊತ ಹೋಗ್ತಾರ. ಅದಕ್ಕೆ ಮತ್ ಈ ಫಸ್ಟ್ ಮೊದಲನೇದಾಗ ಏನ್ ಹೇಳಿದ್ರಂದ್ರ ಕಾಶ್ಯಪ್ನವ್ರ ವೇದಿಕೆ ಮೇಲೆ ನೀವು ನೈತಿಕತೆ ನೀವು ಯಾಕಂದ್ರೆ ನಿಮಗ ಪಕ್ಷದಿಂದ ಹೊರಗೆ ಹಾಕಿದ್ದಾರ ಬಿಜೆಪಿಯಿಂದ, ನೀವು ಅದಕ್ಕಾಗಿ ನಿಮ್ ನೈತಿಕತೆ ಇದ್ರ ನೀವು ಪಕ್ಷದಿಂದ ಹೊರಗೆ ಹಾಕ್ಯಾರ, ನೀವು ಆ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ನೀ ಆರ್ಸಿ ವೈಯಕ್ತಿಕ ನಿಂದಿರ್ತೀರಿ, ಇದ್ರ ಮೇಲೆ ಬಂದಿಲ್ಲ. ಪಕ್ಷದ ಸಿಂಬಾಲ್ ಮೇಲೆ ನೀವು ಆರ್ಸಿ ಬಂದು ಜನ ಏನದ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ರಾಜ್ಯ ನಾಯಕರಿಗೆ ನೋಡ್ಕೊಂಡು ಓಟ್ ಹಾಕಿರ್ತಾರ. ಅದಕ್ಕೆ ನೀವು ರಾಜೀನಾಮೆ ಕೊಡೋದು ಅವ್ರು ಹೇಳ್ಯಾರ. ಮತ್ತು ಇವರು ಏನಾರ ತಿಳ್ಕೊಂಡು ಏನಾರ ಹೇಳ್ಕೊತ ಹೋದ್ರೆ ಅನ್ನೋದು ಅರ್ಥ ಇಲ್ಲ. ಮತ್ತು ಶಿವಾನಂದ ಪಾಟೀಲ್ ಅವರು ಕೂಡ ಅದೇ ಹೇಳ್ಯಾರ ವೇದಿಕೆ ಮೇಲೆ, ನನ್ನ ಇಚ್ಛೆ ಏನದ ನಗರಕ್ಕೆ ನಿಂದ್ರದು ನನಗೆ ಸೋಲಿಸ್ಬೇಕಂತೇಳಿ ಅವರು ಫಸ್ಟ್ ಇದು ಕೊಟ್ಟಿದ್ದೆ. ಅವ್ರು ಯಾರು ಇಲ್ಲಿದೆ ಕೊಟ್ಟದ. ಈಗಾಗಲೇ ಅವ್ರ ಪಕ್ಷ ಕಾಂಗ್ರೆಸ್ ಒಳಗೆ ಅದ, ಅವ್ರಿಗೇನು ಕಾಂಗ್ರೆಸ್ನ ಹೊರಗೆ ಹಾಕಿಲ್ಲ. ಅವ್ರು ಅದೇ ಹೇಳ್ಯಾರ. ಅವರು ನಮಗೆ ಹೊರಗೆ ಹಾಕಿದ್ರೆ ನಾವು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬಂದಿರ್ತೇವೆ. ನೀವು ಪಕ್ಷದ ಹೊರಗೆ ನೀವು ಪಕ್ಷದಿಂದ ಆರಿಸಿ ಬಂದು ಪಕ್ಷದ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಕೊಟ್ಟು ಹೇಳ್ತಾರ ಅವರು. ಇವತ್ತಿನ ಪರಿಸ್ಥಿತಿ ಒಳಗೆ ಬಸವನಗೌಡ ಪಾಟೀಲ್ರು ಸೋಲು ಒಪ್ಕೊಂಡಿದ್ದಾರೆ. ಇದು ಜಗಜ್ಜಾರ ಆಯ್ತು.
ಅವ್ ಒಪ್ಕೊಂಡಾರತ್ತೇಳಿ ನಾವು ಗಿಫ್ಟ್ ಕಳಿಸ್ಲಾಕತ್ತೀವಿ ಇದನ್ನ ನೋಡಿ ಇದು ಧೈರ್ಯ ಬರ್ಲಿ ಅಂತೇಳಿ. ಮತ್ತೆ ಹೇಳಿಲ್ಲ ಸರ್. ನೀವೇ ಭಾವಿಸಿರಿ ಒಪ್ಕೊಂಡ್ರ ಅಂತ ಭಾವಿಸಿರಿ. ಇಲ್ಲ ಆಟೋಮೆಟಿಕ್ ಜನ ನಿರ್ಣಯ ಮಾಡ್ತಾರೆ, ಜನ ನಿರ್ಣಯ ಮಾಡ್ತಾರೆ. ನಿನ್ನೆ ಹೇಳೇ ಬಿಟ್ರ ಅವ್ರು ನಾನು ಚುನಾವಣೆ ನಿಂದ್ರಲಕ್ಕದ ಅಷ್ಟ ಅಗರೇನು ಬರೀ ಅವ್ರು ಭ್ರಷ್ಟಾಚಾರ ಮಾಡಿರ್ಬೇಕು ಅದಕ್ಕೆ ಚುನಾವಣೆ ನಿಂದಿರ್ತಾರ ಎಲ್ಲಾ ರೀತಿಯಿಂದ ಹೇಳ್ಯಾರ ಅವ್ರು ನಿನ್ನೆ. ಯಾಕಂದ್ರೆ ಅರ್ಥನ ಅದ ನಿನ್ನೆ ಹೇಳ್ಬಿಟ್ರ ಅವ್ರು ಚುನಾವಣೆ ಮಾಡುದಿಲ್ಲ ಅಂತೇಳಿ ಸ್ಪಷ್ಟ ಹೇಳ್ಬಿಟ್ರ ನಾ ಚುನಾವಣೆ ನಿಂದ್ರುದಿಲ್ಲ, ಚುನಾವಣೆ ನಿಂದ್ರಷ್ಟು ಅಷ್ಟು ಸಾಮಾನ್ಯ ಅಲ್ಲ ಅಂತೇಳಿ ಅವ್ರ ಬಾಯಲ್ಲಿ ಹೇಳ್ಯಾರ. ಶಿವಾನಂದ ಪಾಟೀಲ್ ಚುನಾವಣೆ ನಿಂದ್ರು ಬಾತ್ ಕರೆಯುವಾಗ ನಾನು ನಿಲ್ಲುದಿಲ್ಲ ಅಂತ ಹೇಳಿದಾಗ ಒಪ್ಕೊಂಡಂಗಿಲ್ಲ, ಅವರೇ ಹೇಳಿದಾರೆ ನಾನು ನಿಲ್ಲುದಿಲ್ಲ ಅಂದಾಗ ಸೋಲ್ ಒಪ್ಕೊಂಡ. ಅವ್ರು ಚುನಾವಣೆ ಮಾಡ್ತಿರ್ಬೇಕು ಅವ್ರು ಭ್ರಷ್ಟಾಚಾರ ರೊಕ್ಕ ಭಾಳ ಅವ್ರಿಗೆ ನಿನ್ನೆ ಹೇಳ್ಯಾರಲ್ಲ. ಭ್ರಷ್ಟಾಚಾರ ಇವ್ರು ಮಾನ್ಯನ ಹೇಳಿ ಇವತ್ತು ಹೇಳ್ತೀವಿ, ಇವ್ರು ಏನ್ ಸತ್ಯ ಹರಿಶ್ಚಂದ್ರ ವಂಶಜರ ಇವ್ರು ಭ್ರಷ್ಟಾಚಾರ ಮಾಡಿ ಆಯ್ತು. ಇದ್ರ ಬಗ್ಗೆ ಒಂದು ಘೋಷಣೆ ಮಾಡ್ಲಿ ಬಂದು ಅವ್ರು ಯಾವ ದೇವಸ್ಥಾನದ ನಿಲ್ತಾರ, ನಾನು ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಘೋಷಣೆ ಮಾಡ್ಲಿ. ನಾವು ಅವತ್ತು ಇವ್ರನ್ನ ಏನ್ ಹೇಳ್ತಾರ ನಾವು ಕೇಳ್ತೀವಿ. ಮತ್ ಸವಾಲ್ ಹಾಕುವಾಗ ಅವ್ ಭ್ರಷ್ಟಾಚಾರದ ಇದ್ದಿಲ್ಲ, ಅವ್ರ ರೊಕ್ಕ ಇದ್ದಿಲ್ಲ, ಅವಾಗ ಗುರ್ತಿದ್ದಿಲ್ಲ ನಮಗ. ಅವಾಗ ಈಗ ಗುರ್ತಾಯ್ತಾನೆ ಅವ್ರ ಭ್ರಷ್ಟಾಚಾರ ಅದ ರೊಕ್ಕ ಬಾಳ ಅದಾವ ಅದ್ರ ರೊಕ್ಕ ಬಾಳ ಅದಾವ. ಏನ್ ನಟ್ ಕಡದ ಗಳಿಸ್ಯಾರ, ಏನ್ ಮಣ್ಣು ಹೊತ್ತು ಗಳಿಸ್ಯಾರ, ಏನ್ ನೀರ್ ಬಿಟ್ಟಾರ, ಮಾರಿ ಜೋಳ ಮಾರ್ಯಾರ, ಹತ್ತಿ ಮಾರ್ಯಾರ, ಗೋಧಿ ಮಾರ್ಯಾರ, ಏನ್ ಮಾಡ್ಯಾರ ಇವ್ರು? ಏನ್ ಮಾಡಿ ಗಳಿಸ್ರು ಇಷ್ಟೆಲ್ಲ ಸಾಮ್ರಾಜ್ಯ? ನಾವು ದಿನ ಹೇಳ್ತಾ ಇದ್ದೀವಿ, ಇದು ಉತ್ತರ ಕೊಡ್ತಾ ಇಲ್ಲ ಅವರು. ವಿಜಯಪುರ ಜಿಲ್ಲೆ ಒಳಗ ಗೌಡ್ರ, ವಿಜಯಪುರ ಜಿಲ್ಲೆ ಒಳಗ ಯಾವುದೇ ರಾಜಕಾರಣಿ ಇನ್ನು ಬಹಳಷ್ಟು ನಂಬಲ್ಲಿ ಕೋಟ್ಯಾಧಿಪತಿ ರಾಜಕಾರಣಿಗಳು ಅದಾರ. ಆದ್ರ 1-2 ಕೋಟಿ ವಾಹನದ ಒಂದು ಕಾರ್ನಲ್ಲಿ ತಿರುಗಾಡುವಂತ ವ್ಯಕ್ತಿ ರಾಜಕಾರಣಿ ಯಾರಿದ್ರದ್ದು ಯತ್ನಾಳ್. 1,80,00,000 ಗಾಡಿ ಒಳಗೆ ತಿರುಗಾಡಕತ್ತಾರ. ಇದು ಎಲ್ಲಿದ್ ಗಾಡಿ ಬರ್ತಿದ್ದು? ಇವ್ರ ಇತಿಹಾಸ ಗೊತ್ತಿಲ್ಲ ಯಾರಿಗೆ, ಇಡೀ ಜಿಲ್ಲೆಯವರಿಗೆ ಗೊತ್ತು. ಇವತ್ತು 1-2 ಕೋಟಿ ರೂಪಾಯಿ ಗಾಡಿ ಒಳಗೆ ತಿರುಗಾಡ್ತಾನ. ಇದ್ರ ಮೇಲೆ ಸಾಚಾ ಮನುಷ್ಯ ಹಿನ್ನೆಲೆ ಬಿಜಾಪುರದ ಎಲ್ಲರಿಗೂ ಗೊತ್ತದಲ್ರಿ ಇವ್ರು ಏನಿದ್ರು ಏನಿಲ್ಲ, ಇವತ್ತೇನಾಗ್ಯಾರ. ಯಾರ ರಾಜಕಾರಣಿ 1-2 ಕೋಟಿ ಗಾಡಿ ತಿರುಗಾಡಕತ್ತಾನ ಹೇಳ್ರಿ ಅವತ್ತ? ನಾವು ಇದು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಅಂದ್ರ ಅವ್ರು ಬೇರೆದವ್ರಿಗೆ ಭ್ರಷ್ಟಾಚಾರಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಇದು ಹೇಳ್ತಾ ಇದ್ದೀವಿ. ಇಲ್ಲ ನಮ್ ಜಿಲ್ಲೆ ಯಾರ ರಾಜಕಾರಣಿ 2 ಕೋಟಿ ಗಾಡಿ ತಿರುಗಾಡಕತ್ತಾನ ಹೇಳ್ರಿ ನೀವು? ಇದೊಂದು ಒಳ್ಳೆ ಪಾಯಿಂಟ್ ಕೇಳಿರಿ. ನಾ ಹೇಳ್ತೀನಿ ಇವತ್ತ ಇವ್ರಿಗೆ ಕಿಕ್ಔಟ್ ಮಾಡಿ ಹೊರಗೆ ಹಾಕ್ಯಾರ ಮೋದಿ ಅವರು. ಮತ್ ಮೋದಿ ಅಮಿತ್ ಶಾ ತಿರುಗಾಡ್ತಾರ. ಅದು ಭ್ರಷ್ಟಾಚಾರದ ಹೊರಗೆ ಬಂದಿತ್ತು. ಅವ್ರ ಏನ್ರ IT ರೇಡ್ ಇಡಿ ರೇಡ್ ಮಾಡಿ ಗಿಡ್ಯಾರತ್ ಹೆದರಿ ಅವ್ರಿಗೆ ಹೊಳ್ತಾ ಇದ್ದಾರೆ. ಇವರು ಕಿಕ್ಔಟ್ ಮಾಡ್ಯಾರ ಇವ್ರಿಗೆ ಅದೇ ಹೆದರಿಕೆ ಅದ. ನಾ ಭ್ರಷ್ಟಾಚಾರ ಮಾಡೀನಿ, ಬಹಳ ಭ್ರಷ್ಟ ಇದೀನಿ, ನಾ ಬಹಳ ಗಳಿಸೀನಿ, ನಂದು ಏನ್ರಿ ಚೌಕ್ಷಿ ಎನ್ಕ್ವೈರಿ ಆದಿತ್ತು ಅಂತ ಹೇಳಿ ಆ ಮೋದಿ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಇವ್ರು ಅವ್ರ ಹೆಸರು ತಗೊಳಕ ಯೋಗ್ಯತೆ ಇಲ್ಲ ಇವ್ರಿಗೆ. ಯಾಕಿಲ್ಲ ಅಂದ್ರೆ ಅವ್ರು ಹೊರಗೆ ಹಾಕ್ಯಾರ ಇವ್ರಿಗೆ. ಆ ಗಣಿ ದಣಿಗಳು ತಿರುಗಾಡ್ಲೇಬೇಕಾರ. ಗಣಿ ದಣಿಗಳು ಈಗಾಗಲೇ ಜೈಲಿಗೆ ಹೋಗ್ಯಾರ, ಮುಗಿತ. ಅವ್ರು ನೋಡ್ತಿದ್ದೆ ನಾವು ಬರೇ ಗಣಿ ದಣಿಗಳು ಅಂತ ಇಂಥ ಭ್ರಷ್ಟಾಚಾರ ದೊಡ್ಡ ಅಂಡರ್ವರ್ಲ್ಡ್ಗಳದವ್ರು ಅವ್ರು 2 ಕೋಟಿ ಗಾಡಿ ಮೇಲೆ ತಿರುಗಾಡಿದ್ದು ನಾವು ನೋಡ್ತಿದ್ದೆ ಫಿಲ್ಮ್ ಆಕ್ಟರ್ಸ್. ಆದ್ರೆ ಈಗ ನಮ್ದು ಏನೋ ಬಹಳ ಅಗದಿ ಏನು ನೈತಿಕತೆ ಇಟ್ಕೊಂಡು ಮಾತಾಡುವಂತ ವ್ಯಕ್ತಿ ಇವತ್ತು 2 ಕೋಟಿ ಗಾಡಿ ಮೇಲೆ ತಿರುಗಾಡ್ತಾನಂದ್ರ ಇದರ ಏನದ ಅರ್ಥ? ಮತ್ತ ಹಂಗ ಶಾಸಕರು ಸಚಿವರೇ ಇಲ್ಲ, ನಮ್ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಗ್ಗಟ್ಟು ಇದಾರೆ. ಅದು ಏನಾಗ್ಬಿಟ್ಟ ಅಂದ್ರ ಅದನ್ನ ಹೇಳ್ತೀನಿ. ಅವು ಏನಾಗ್ಯದ ಕಮ್ಮಿ ಪಾಟೀಲ್ ವಿರುದ್ಧ ಶಿವಾನಂದ ಪಾಟೀಲ್ ಪ್ರೆಸ್ ಮೀಟ್ ಮಾಡ್ತಾರೆ, ಶಿವಾನಂದ ಪಾಟೀಲ್ ಅವ್ರು ಮಾಡ್ತಾರೆ. ಇದು ಜಗಳ ನಡುವ ಅದ್ಯಾಕೆ ಜಗಳ? ಇಲ್ಲ, ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗ್ಲತ್ತ. ನಾಯಕರ ಏನಾಗತ್ತಂದ್ರ ಈಗ ಏನಾಗ್ಯದಂದ್ರ ಆಕ್ಚುಲಿ ನಿಮ್ಗೆ ಹೇಳ್ತೀನಿ ಇತಿಹಾಸ. ಈಗ ನಾವು ಎಲ್ಲ ಮೊನ್ನೆ ಸಂಘಟನೆ ನಾವು ಹೋಗಿದ್ಯಲ್ಲ, ಮಾನ್ಯ MP ಪಾಟೀಲ್ ಸಾಹೇಬ್ರ ಬಳಿ 1 ವಾರ ಮುಂಚೆ ಕಾರ್ಯಕ್ರಮಕ್ಕಿಂತ 1 ವಾರ ಮುಂಚೆ ನಾವು ಹೋಗಿದ್ದೀವಿ ಎಲ್ಲಾರು. ಹೋದಾಗ ಅವರು ಆಯ್ತು ನಾ ಬರ್ತೀನಿ ಅಂತ ಹೇಳಿದ್ರು. ಮುಂದೆ ಏನಾಗ್ಬಿಡ್ತು, ಅದು ಅಚಾನಕ್ಕಾಗಿ ಇದ್ದು ಬೆಳಗಾಂ ಒಳಗೆ ಒಂದೇನ್ ಕಾರ್ಯಕ್ರಮ ನಿಗದಿ ಆಯ್ತಲ್ಲ ನಮ್ಮ 27 ತಾರೀಕು. ಮತ್ ಅವಾಗ ಇದು ಬೆಳಗಾಂ ಕಾರ್ಯಕ್ರಮಕ್ಕೆ ಇದು ಆಯ್ತು. ಮತ್ ನಾವು 27ಕ್ಕೆ ಮತ್ತೆ ಎಲ್ಲಾರು ಹೋಗಿದ್ದೇವೆ. ಹೋಗೋನವ್ರು ಏನಂದ್ರು, ಇಲ್ಲ ಹಿಂಗಿಂಗ್ ಒಂದು ಕಾರ್ಯಕ್ರಮ ಬಂದದ, ಆದ್ರೂ ನೋಡೋಣ ನಾ ಪ್ರಯತ್ನ ಮಾಡ್ತೀನಿ. ಅದು ಸುರ್ಜಿವಾಲ ಅದು ಭಾಳ ನನಗೆ ಒತ್ತಾಯ ಮಾಡ್ಲಕತ್ತಾರ, ಅದನ್ನ ನೋಡ್ಕೊಂಡು ಇದು ಬರ್ತೀನಿ, ನಾ ಸುಳ್ಳಿಗೌಡ ಕಳಿಸ್ತೀನಿ ಅಂತ ಅವ್ರು ಹೇಳಿದ್ರು. ಮುಂದೇನಾಯ್ತಂದ್ರ ಅದ್ರ ಬಗ್ಗೆ ಆಮೇಲೆ ಅವ್ರು ನಾವು ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಾವು ಹೋಗಿ ಏನ್ ಹೇಳಿದ್ವಿ ಅಂದ್ರೆ, ಇಲ್ಲ ಈಗ MP ಪಾಟೀಲ್ ಸಾಹೇಬ್ರದ್ದು ಬರೋರು ಅದಾರ, ಬರ್ತೀನಿ ಅಂತ ಹೇಳ್ಯಾರತಿ. ಅವ್ರಿಗೆ ನಾವು ಹೇಳಿದ್ದೇವೆ ಏನ್ ಈ ರೀತಿ MLA ಅವರು ಯಶವಂತರಾವ್ ಗೌಡ್ರು ಎಲ್ಲಾರು ಬರೋರು ಎಲ್ಲ MLA ಹೇಳಿ ಬಂದಿವೋ ಎಲ್ಲಾರು ಮತ್ತೆ ಎಲ್ಲಾರು ಹೇಳ್ದವ್ರು ಅದಾರ ಬರ್ತೀವಿ ಅಂತ ಹೇಳಿ. ಈಗ ಅವ್ರವ್ರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಅಂದ್ರ ಅವ್ ಕಮ್ಯುನಿಕೇಶನ್ ಈಗ ಅವ್ರಂತ ಶಿವಾನಂದ ಪಾಟೀಲ್ ಹೇಳಿದ್ರಲ್ಲ, ನನಗೆ ಈ ರೀತಿ ಮುಸ್ಲಿಂ ಸಮಾಜ ನಾಯಕರುಗಳು ನನಗೆ ಬಂದು ಹಿಂಗೆ ಹೇಳಿದ್ರು. ಅದಕ್ಕೆ ನಾ ಏನಿದ್ರಿ ಸೋಲ್ ನ್ಯೂಸ್ ಒಳಗೆ ಒಬ್ರು ಪ್ರಶ್ನೆ ಏನದ ಪತ್ರಕರ್ತರು ಮೀಡಿಯಾದವ್ರು ಕೇಳಿದಾಗ ಅದು ಬಂದಿಲ್ಲ, ಅವರು ನಾನು ಬರ್ಬೇಕಾಗಿತ್ತು ಇಷ್ಟೇ ಹೇಳ್ಯಾರ ಅವರು. ಅದು ಏನು ಸ್ವಲ್ಪ ಅವ್ರಿಗೆ ಕಮ್ಯುನಿಕೇಶನ್ ಸ್ವಲ್ಪ ಗ್ಯಾಪ್ ಆಗಿ
ಅವರು ದೊಡ್ಡ ಅವರಿಬ್ರು ನಾಯಕರು ಅದಾರ, ಅವರು ಮಾತಾಡ್ಕೊಂಡು ಎಲ್ಲ ಸರಿಪಡಿಸ್ಕೊತದ. ನಾವು ಅದ್ರ ಬಗ್ಗೆ ಹೆಚ್ಚೇನಾದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ನಮ್ಗೆ ಇಲ್ಲ ಇದ್ರೊಳಗೆ ಕನ್ಫ್ಯೂಸ್ ಆಗಿದ್ದಲ್ಲಿ ಮುಸ್ಲಿಂ ನಾಯಕರು ಶಿವನ್ ಕೊಳ್ಳ್ರಿ ಕಮ್ಯುನಿಕೇಟ್ ಮಾಡಿಲ್ಲ, ಅವ್ರಿಗೆ ಬರೋದ್ ಆಗ್ತಾ ಇಲ್ಲ ಸರ್. ಅವ್ರಿಗೆ ಬೆಳಿಗ್ಗೆ ಹೇಳ್ಯಾರ ಅವ್ರು ಬೆಳಿಗ್ಗೆ MP ಸಾಹೇಬ್ರು ಮುಂಜಾನೆ ಬೆಳಿಗ್ಗೆ ಏನ್ ಹೇಳಿದ್ರು, ಈಗ ಅವ್ರು ಶಿವಾನಂದ ಪಾಟೀಲ್ ಅಂದಿರೋದೇನು ನಮ್ಮ ಕ್ಷೇತ್ರದಾಗೂ ಜನ ಹೋಗಿದ್ರು ಬೆಳಗಾವಿಗೆ, ನಾವು ನಮ್ಮ ಎಲ್ಲಾ ಶಾಸಕರ ಕ್ಷೇತ್ರದಾಗೂ ಜನ ಹೋಗಿದ್ರು, ಮತ್ತ್ ನಾವ್ ಬಂದಿವಲ್ಲ ಅಂತ ಅವ್ರು ಬಂದಾಗ ಅದೇ ರೀ ಅವರೇ ಶಿವಾನಂದ ಪಾಟೀಲ್ ಹೇಳಿದ್ರು ನಮ್ಮ ಕ್ಷೇತ್ರದಿಂದ ಜನ ಹೋಗ್ಯಾರ, ನಾವು ನಮ್ಗೇನ್ ಇರ್ಲಿಲ್ಲೇನು, ನಾವು ಇಲ್ಲಿ ಇದ್ದೀವಿ ಅಂತ ಹೇಳ್ಯಾರ. ನಾವ್ ಇಷ್ಟೇ ಉತ್ತರ ಕೊಡ್ಲಿಕ್ಕೆ ಇದೆ ನಮ್ ಕಡೆ ಏನಂದ್ರ ಇವ್ರು ಕಮ್ಯುನಿಕೇಟ್ ಮಾಡಕ್ ಆಗಿಲ್ಲ ಇವರಿಗೆ, ನಮ್ಮ ನಾಯಕರುಗಳಿಗೆ ಅದು ಮುಂದಿನ ನಾವು ನೋಡ್ರಿ ಅವ್ರಿಗೆ ನೋಡ್ರಿ ಇಲ್ಲಿ ಒಂದ್ ಹೇಳಿ ಸರ ಪ್ರಶ್ನೆ ಆಗ್ಲಿ ಈ ಘಟನೆ ಆಗ್ಲಿ ಇದು ಯಾವ್ದೋ ಕ್ರಿಯೇಟೆಡ್ ಅಲ್ಲ, ಇನ್ನೊಂದು ಸಚಿವರೇ ಇಬ್ರು ಮಾತಾಡಿರೋದು. ಹೌದು. ಇಲ್ಲ ನಾ ಏನಂದ್ರ ಈಗ ಅವ್ರು ಇಬ್ರು ನಮ್ಮ ನಾಯಕರುಗಳಿಗೆ ಯಾವ ಕಾರ್ಯಕ್ರಮ ಮಹತ್ವ ಐತೆ ಅನ್ನೋದು ಅವ್ರಿಗೆ ಗೊತ್ತು. ನಿರ್ಣಯ ಮಾಡೋದು ಅವ್ರು ನಿರ್ಣಯ ಮಾಡ್ಬೇಕು, ಅವ್ರು ನಿರ್ಣಯ ಮಾಡ್ಬೇಕಾಗಿತ್ತು. ಯಾವ ಕಾರ್ಯಕ್ರಮಕ್ಕೆ ನಾ ಎಲ್ಲಿ ಹೋದ್ರ ಮಹತ್ವ ಐತೆ ಅನ್ನೋದು ಅವ್ರಿಗೆ ಗುರ್ತಲ್ಲ, ನಮ್ಗೆ ಹೆಂಗ್ ಗುರ್ತಾಗೋದು? ನೀವ್ ಹೇಳ್ರಿ ಯಾವ್ದು ಮಹತ್ವ ಆಗಿತ್ತು ಯಾವ್ದು ನಾವ್ ಹೇಳಿದ್ದು ನಮ್ದು ಕಾರ್ಯಕ್ರಮ ಇದು ಪೈಗಂಬರದ್ದು ಐತಿ, ಇಬ್ರಿಗೆ ಎಲ್ಲರಿಗೂ ಹೇಳಿದ್ದೇವೆ ನಾವು. ಇದು ನಮ್ ಬಹಳ ಮಹತ್ವದ ಕಾರ್ಯಕ್ರಮ ಅದ, ಎಲ್ಲರಿಗೂ ಹೇಳ್ಯಾವ ನಾವು. 8 ಮಂದಿಗೆ ಹೇಳಿದ್ದೇವೆ, 6 ಮಂದಿಗೆ ಹೇಳಿದ್ದೇವೆ. ಇದು ಬಹಳ ಇಂಪಾರ್ಟೆಂಟ್ ಐತಿ, ಪಕ್ಷದ ಕಾರ್ಯಕ್ರಮಕ್ಕಿಂತ ಇದನ್ನು ಹೆಚ್ಚು ಇಂಪಾರ್ಟೆಂಟ್ ಐತ್ರಿ. ಅದಕ್ಕೇನದ ಇದಕ್ಕೆ ಸ್ವಲ್ಪ ನೀವು ಮಹತ್ವ ಕೊಟ್ಟು ಬರ್ರಿ ಅಂತ ನಮ್ ವಿನಂತಿ ಮಾಡಿದ್ವಿ ಅಷ್ಟೇ. ಮತ್ತೀಗ ಅವ್ರಿಗೆ ಅಲ್ಲಿದ್ದ ಪಕ್ಷದಿಂದ ಏನ ಅವ್ರಿಗೆ ಆಯ್ಕೆ ಮಾಡುವ ಚರ್ಚೆ ಆಯ್ತು, ಏನಾಯ್ತು, ಈಗ ನಾಯಕರುಗಳಿಗೆ ಗೊತ್ತಲ್ರಿ, ಹೌದಲ್ಲ? ಈಗ ಅದ್ರ ಬಗ್ಗೆ ಅವ್ರದ್ದೇನ್ ನಾವು ಹೇಳೋದು. ಈಗ ನಿಮ್ ಶಾಸಕರು ಎಷ್ಟು ಜನ ಭಾಗಿಯಾಗಿದ್ರ ಮುಸ್ಲಿಂ ಕಾರ್ಯಕ್ರಮ? 6 ಜನ. ಇದೇ 6 ಜನ ನಿಮ್ ವಿಧಾನಸಭಾ ಎಲೆಕ್ಷನ್ ದಾಗ ಬಂದು ಮಾತಾಡಿದ್ರೆ ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಹೋಗ್ತಿತ್ತಲ್ಲ. ಅವ್ರವ್ರದ್ದು ಅವ್ರಿಗೆ ಹತ್ತಿತ್ತು ಆಗಿನ ಸಂದರ್ಭ ಅವ್ರು ತಮ್ಮ ಚುನಾವಣೆ ಏನ್ರ ಬೈ ಎಲೆಕ್ಷನ್ ಇತ್ತಂದ್ರೆ ಇಷ್ಟೇ ಮಾತಾಡಿದ್ರೆ ಬಹುಶಃ ನಿಮ್ ಕಾಂಗ್ರೆಸ್ ಎಲೆಕ್ಷನ್ ಆಗಿ ಸರ್ 8 ವರ್ಷ ತಮ್ಮ ಚುನಾವಣೆ ಆದ್ರೂ ಬಂದೇನದ ಇಲ್ಲಿ ಎಷ್ಟು ಸಾಧ್ಯ ಬಂದು ಮಾಡಿದ್ದಾರ, ಮಾಡ್ಲತ್ತಲ್ಲ ನಾಯಕರು ಬಂದ್ ಪ್ರಚಾರ ಮಾಡ್ಯಾರ. ಇಲ್ಲಿ ನಮ್ಗೆ ಸಂಬಂಧಪಟ್ಟ ಯಾರ ನಾಯಕರುಗಳು ಜಿಲ್ಲೆ ನಮ್ ಶಿವಾನಂದ ಪಾಟೀಲ್ ಮಾಡ್ಯಾರ, MP ಪಾಟೀಲ್ ಬಂದು ಪ್ರಚಾರ ಮಾಡ್ಯಾರ. ಎಲ್ಲ ನೀವು ಇಲ್ಲಿ ಪ್ರಚಾರ ಎಲ್ಲಾ ಕಡೆ ಸಾಕಷ್ಟು ಅವ್ರ ಸಮಯ ಅವ್ರದ್ದು ಪ್ರಚಾರ, ಅವ್ರ ಮತಕ್ಷೇತ್ರ ಪ್ರಚಾರ ಎಲ್ಲ ಸಮಯ ಬಿಟ್ಟು ಕೂಡ ಬಂದ್ ಮಾಡ್ಯಾರ. ಅದಕ್ಕೇನಿಲ್ಲ ಗೌಡ್ರಿಗೆ ಇಲ್ಲಿ ಏನ್ ಮಾತಾಡಿದ್ರಲ್ಲ ಇಂತ ಮಾತೇನ್ ಮಾತಾಡಿರ್ಲಿಲ್ಲ, ಅವಾಗ ಸಂದರ್ಭ ಹಂಗ ಬಂದಿದ್ದಿಲ್ಲ. ಚುನಾವಣೆ ಒಳಗೆ ಅವಾಗ ಈ ಸಂದರ್ಭ ಹಂಗಿತ್ತು, ಅವಾಗ ಮಾತಾಡ್ತಿದ್ರಲ್ಲ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।